ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಹೆಸರು ಸವಿತಾ. ನನಗೆ ಮದುವೆಯಾಗಿ 25 ವರ್ಷ ಆಗಿದೆ. 23 ವರ್ಷದ ಮಗಳಿದ್ದಾಳೆ. ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ದೀವಿ. ಈಗ ನನಗೆ ಆಸೆ ಜಾಸ್ತಿಯಾಗಿದೆ. ಆದರೆ ನನ್ನ ಗಂಡನಿಗೆ ಆಸೆ ಕಡಿಮೆಯಾಗಿದೆ. ಕಡಿಮೆಯಾಗಿದೆ ಅನ್ನೋದಕ್ಕಿಂತ ಆಸೆಯೇ ಇಲ್ಲ ಎಂದು ಹೇಳಿದರೂ ಸರಿ ಹೋಗುತ್ತೆ. ದಿನ ರಾತ್ರಿ ನಾನವರನ್ನ ಬಿಡೋದು, ಅವರು ಈ ವಯಸ್ಸಿನಲ್ಲಿ ನಿನಗೆಲ್ಲ ಇದೆಲ್ಲ ಬೇಕಾ ಅಂತ ಬೈದು ಮಲಗೋದು, ಇದೇ ನಮ್ಮ ದಿನನಿತ್ಯದ ದಿನಚರಿ. ಹೀಗಿರುವಾಗ ನನ್ನ ಮಗಳು ಗರ್ಭಿಣಿಯಾದಳು. ಅವಳಿಗೆ 8 ತಿಂಗಳು ತುಂಬಿದ ಮೇಲೆ ಬಾಣಂತನಕ್ಕಾಗಿ ನನ್ನ ಮನೆಗೆ ಕರೆದುಕೊಂಡು ಬಂದೆವು. ಆಗಾಗ ನನ್ನ ಅಳಿಯ ಮನೆಗೆ ಬರುವುದು, ಮಗಳ ಜೊತೆ ಜಗಳವಾಡಿ ಹೋಗುವುದು ಇದೇ ಇರುತ್ತಿತ್ತು. ಇದೇನಾಗುತ್ತಿದೆ ಎಂದು ತಲೆಕೆಡಿಸಿಕೊಂಡು ಬಂದು ನನ್ನ ಮಗಳ ಹತ್ತಿರ ಕೇಳಲು ನಿರ್ಧರಿಸಿದೆವು. ನನ್ನ ಗಂಡ ಮತ್ತು ನಾನು ಬಂದು ನನ್ನ ಮಗಳ ಹತ್ತಿರ, ಯಾಕೆ ಅಳಿಯಂದ್ರು ಬಂದಾಗೆಲ್ಲ ಜಗಳ ಮಾಡಿ ಹೋಗ್ತಾರೆ ಎಂದು ಕೇಳಿದಾಗ, ಅವಳು ಏನೂ ಇಲ್ಲ, ಗಂಡ ಹೆಂಡತಿಯ ವಿಷಯ, ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಹೇಳಿದಳು. ಮತ್ತೇನು ಹೇಳಲಾಗದೆ ನಾವಿಬ್ಬರು ಅಲ್ಲಿಂದ ಬಂದು ಬಿಟ್ಟೆವು. ಅದಾದ ಮೇಲೆ ಅವಳು ಅಳುತ್ತಿರುವುದನ್ನು ನಾನು ನೋಡಿದೆ. ಆಗ ನಾನು ಅವಳ ರೂಮಿಗೆ ಹೋಗಿ ಅವಳ ತಲೆ ನೇವರಿಸುತ್ತಾ ಅವಳ ಪಕ್ಕ ಕೂತು ಅವಳ ಕೈಯನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡು, ಏನಾಯಿತು, ನನ್ನ ಹತ್ತಿರ ಹೇಳಿಕೊ, ಸಾಧ್ಯವಾದರೆ ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದಾಗ ನನ್ನ ತೊಡೆಯ ಮೇಲೆ ಮಲಗುತ್ತಾ ಜೋರಾಗಿ ಅಳಲು ಶುರು ಮಾಡಿದಳು. ಸ್ವಲ್ಪ ಹೊತ್ತು ಸುಧಾರಿಸಿಕೊ ಎಂದು ನಾನು ಕೂಡ ಅವಳ ತಲೆ ನೇವರಿಸುತ್ತಾ ಸುಮ್ಮನೆ ಕೂತೆ. ಹತ್ತು ಸುಧಾರಿಸಿಕೊಂಡು ಮೇಲೆದ್ದು ಕೂರುತ್ತಾ ಕಣ್ಣೀರನ್ನು ಒರೆಸಿಕೊಂಡು ನನ್ನ ಹತ್ತಿರ, ಅಮ್ಮ, ನಿನ್ನ ಅಳಿಯ ಬರುವುದು ರಾತ್ರಿಯ ಸುಖಕ್ಕಾಗಿ. ನಾನು ಗರ್ಭಿಣಿಯಾಗಿರುವುದರಿಂದ ಅವರಿಗೆ ಬೇಕಾದ ಹಾಗೆ ನಾನು ಸಹಕರಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಕೋಪಗೊಂಡು ಬೈದು ಜಗಳವಾಡಿ ಹೋಗುತ್ತಾರೆ. ನಾನೇನು ಮಾಡಲಿ ಎಂದು ಅಳುತ್ತಾ ಕೂಳುತ್ತಾಳೆ. ಈಗ ಸವಿತಾಗೆ ಎಲ್ಲವೂ ಅರ್ಥವಾಗುತ್ತದೆ. ಸ್ವಲ್ಪ ಹೊತ್ತು ಯೋಚಿಸಿ ಮಗಳಿಗೆ ಏನು ಹೇಳಬೇಕೆಂದು ತಿಳಿಯದೆ ಸ್ವಲ್ಪ ಹೊತ್ತಾದ ಮೇಲೆ, ನೀನೇನು ಚಿಂತಿಸಬೇಡ, ಇದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕೋಣ ಎಂದು ಹೇಳಿ ಅಲ್ಲಿಂದ ಬಂದು ಬಿಡುತ್ತಾಳೆ. ಈಚೆ ಬಂದು ಸೋಫಾದಲ್ಲಿ ಕೂತು ಅದರ ಬಗ್ಗೆ ಯೋಚಿಸುತ್ತಾ ಕೂರುತ್ತಾಳೆ. ಹೀಗೆ ಏನು ಮಾಡುವುದು, ಹೀಗೆ ಬಿಟ್ಟರೆ ನನ್ನ ಅಳಿಯ ನನ್ನ ಮಗಳನ್ನು ಬಿಟ್ಟು ಬೇರೆಯವರ ಕಡೆ ಆಸಕ್ತಿ ಬೆಳೆಸಿಕೊಂಡು ಬಿಟ್ಟರೆ ನನ್ನ ಮಗಳ ಜೀವನ ಹಾಳಾದಂತೆ. ಹೀಗೇನು ಮಾಡಲಿ ಎಂದು ಯೋಚಿಸುತ್ತಾ ಕೂರುತ್ತಾಳೆ. ಸ್ವಲ್ಪ ದಿನಗಳು ಇದರ ಯೋಚನೆಯಲ್ಲಿಯೇ ಕಾಲ ಕಳೆಯ ಹೋಗುತ್ತದೆ. ಅದಾದ ಮೇಲೆ ಅವಳಿಗೆ ಅನಿಸಲು ಶುರುವಾಗುತ್ತದೆ, ನನ್ನ ಅಳಿಯನ ಆಸೆಯನ್ನು ನಾನೇ ಏಕೆ ತೀರಿಸಬಾರದು. ಹೇಗಿದ್ದರೂ ನನ್ನ ಗಂಡನಿಗೂ ವಯಸ್ಸಾಯಿತು. ನನ್ನ ಜೊತೆ ಮಲಗಿ 2-3 ವರ್ಷಗಳೇ ಹಾಗೆ ಹೋಗಿವೆ. ನನ್ನ ಆಸೆಯೂ ತೀರುತ್ತದೆ, ಅಳಿಯನ ಆಸೆಯೂ ತೀರುತ್ತದೆ, ಮಗಳ ಜೀವನವೂ ಸರಿ ಹೋಗುತ್ತದೆ. ಇದೇ ಸರಿ ಎಂದು ಯೋಚಿಸಿ ಸೀದಾ ಮಗಳ ಹತ್ತಿರ ಬಂದು, ಮಗಳೇ, ನಾನೊಂದು ವಿಷಯವನ್ನು ಹೇಳುತ್ತೇನೆ, ನೀನೇನು ಅಂದುಕೊಳ್ಳದಿದ್ದರೆ ಎಂದು ಹೇಳುತ್ತಾಳೆ. ಆಗ ಮಗಳು, ಅಮ್ಮ, ಅದೇನು ಹೇಳು ಎಂದು ಹೇಳಿದಾಗ, ಸವಿತಾ, ಈ ವಿಷಯವನ್ನು ಕೇಳಿದ ಮೇಲೆ ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳಿಯಬಾರದು. ನಿನ್ನ ಜೀವನವನ್ನು ಉಳಿಸುವುದಕ್ಕಾಗಿ ಮಾತ್ರ ನಾನು ಈ ನಿರ್ಧಾರವನ್ನು ಮಾಡಬೇಕಾಗಿ ಬಂತು. ಒಂದು ವೇಳೆ ನಿನ್ನ ಗಂಡ ಬೇರೆಯವರ ಹೆಂಗಸಿನ ಮೇಲೆ ಆಸಕ್ತಿ ಬೆಳೆಸಿಕೊಂಡು ಬಿಟ್ಟರೆ ನಿನ್ನ ಜೀವನ ಹಾಳಾಗುತ್ತದೆ. ಹಾಗಾಗಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ನೀನು ನನ್ನ ಬಗ್ಗೆ ತಪ್ಪು ತಿಳಿಯಬಾರದು ಎಂದು ಹೇಳುತ್ತಾಳೆ. ಆಗ ಮಗಳು, ಅಮ್ಮ, ನೀನು ನನ್ನ ತಾಯಿ, ಮಗಳ ಜೀವನದ ಬಗ್ಗೆ ಯೋಚಿಸುವುದು ತಪ್ಪಲ್ಲ. ನೀನೇನು ಮಾಡಿದರೂ ನನ್ನ ಒಳಿತಿಗಾಗಿಯೇ ಮಾಡುತ್ತೀಯ. ನಾನು ತಪ್ಪು ತಿಳಿಯುವುದಿಲ್ಲ. ಅದೇನೆಂದು ಹೇಳು ಎಂದು ಕೇಳುತ್ತಾಳೆ. ಆಗ ಸವಿತಾ ಮಗಳ ಹತ್ತಿರ ಬಂದು ಅವಳ ಕೈ ಹಿಡಿಯುತ್ತಾ, ನಿನ್ನ ಗಂಡನಿಗೆ ಬೇಕಾಗಿರುವುದು ಕೇವಲ ರಾತ್ರಿಯ ಸುಖ ಅಷ್ಟೇ ಅಲ್ಲವೇ? ಅದನ್ನು ನಾನೇ ಕೊಡಬೇಕು ಎಂದು ನಿರ್ಧಾರ ಮಾಡಿದ್ದೇನೆ. ನೀನಿನ್ನು ಗರ್ಭಿಣಿ. ನನಗೆ ಮಗುವಾಗಿ ಬಾಣಂತನ ಮುಗಿಯುವವರೆಗೂ ನಿನ್ನ ಗಂಡನಿಗೆ ಬೇಕಾಗಿರುವ ಸುಖವನ್ನು ನಾನೇ ಕೊಡುತ್ತೇನೆ ಎಂದು ಹೇಳಿ ತಲೆ ಒರೆಸಿಕೊಂಡು ಕೂತುಬಿಟ್ಟೆ. ಅದನ್ನು ಕೇಳಿದಾಗ ಮಗಳ ಕಣ್ಣಲ್ಲಿ ನೀರು ಬರಲು ಶುರುವಾಗುತ್ತದೆ. ಮೊದಲಿಗೆ ಅಮ್ಮನ ಮೇಲೆ ಕೋಪ ಬಂದರೂ ನಂತರ ಯೋಚಿಸುತ್ತಾ, ಹೌದು ಅಮ್ಮ, ಹೇಳಿದ್ದರಲ್ಲಿಯೂ ನಿಜ ಇದೆ. ನನ್ನ ಗಂಡ ಏನಾದರೂ ಆಸಕ್ತಿ ಬೇರೆ ಕಡೆ ಬೆಳೆಸಿಕೊಂಡರೆ ನನ್ನ ಜೀವನ ಹಾಳಾಗುವುದರಲ್ಲಿ 2 ಮಾತಿಲ್ಲ. ಅದೇ ಅಮ್ಮ, ಆದರೆ ಮಗಳ ಜೀವನ ಸರಿ ಹೋಗಲಿ ಎಂದು ನನ್ನ ಬಾಣಂತನ ಮುಗಿದ ಮೇಲೆ ನನ್ನ ಗಂಡನನ್ನು ನನಗೆ ಬಿಟ್ಟು ಕೊಡುತ್ತಾಳೆ. ಮನಸ್ಸಿಗೆ ಸ್ವಲ್ಪ ಕಷ್ಟವಾದರೂ ಇದೇ ಸರಿ ಎಂದುಕೊಂಡು ಅಮ್ಮನ ಹತ್ತಿರ, ಅಮ್ಮ, ನಿನ್ನ ನಿರ್ಧಾರ ನನ್ನ ಒಪ್ಪಿಗೆ ಇದೆ ಎಂದು ಹೇಳಿಬಿಡುತ್ತಾಳೆ. ಆಗ ಸವಿತಾ ಮಗಳ ಮುಖವನ್ನು ನೋಡುತ್ತಾಳೆ. ಆಗ ಮಗಳು, ಹೌದಮ್ಮ, ತುಂಬಾ ಯೋಚಿಸಿಯೇ ಈ ನಿರ್ಧಾರ ಮಾಡಿದ್ದೇನೆ. ನಿನ್ನ ಯೋಚನೆ ಸರಿಯಾಗಿಯೇ ಇದೆ. ನಿನ್ನ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ. ನಾನು ಫೋನ್ ಮಾಡಿ ನಿನ್ನ ಅಳಿಯನನ್ನು ಮನೆಗೆ ಕರೆಯುತ್ತೇನೆ. ನಿನಗೆ ಏನು ಅನಿಸುತ್ತಿದೆಯೋ ಅದನ್ನು ಮಾಡು ಎಂದು ಹೇಳುತ್ತಾಳೆ. ಆಗ ಸವಿತಾ ಹಿಂಜರಿಯುತ್ತಾ, ಅದೆಲ್ಲ ಸರಿ ಮಗಳೇ, ಆದರೆ ನಿನ್ನ ಅಪ್ಪ ಎಂದು ಹೇಳಿ ನಿಲ್ಲಿಸುತ್ತಾಳೆ. ಆಗ ಸವಿತಾ ಮಗಳು, ನೀನೇನು ಯೋಚಿಸಬೇಡ ಅಮ್ಮ, ಈ ವಿಷಯ ಅಪ್ಪನಿಗೆ ಗೊತ್ತಾಗುವುದಿಲ್ಲ, ನಾನೂ ಹೇಳುವುದಿಲ್ಲ ಎಂದು ಹೇಳಿದಾಗ ಸವಿತಾ, ಸರಿ, ಆದರೆ ನಾನು ನಿನ್ನ ಖುಷಿಗಾಗಿ ಮಾತ್ರ ಇದನ್ನು ಒಪ್ಪಿಕೊಳ್ಳುತ್ತಿದ್ದೇನೆ. ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳಬೇಡ ಎಂದು ಹೇಳಿ ಅಲ್ಲಿಂದ ಹೊರಟು ಬಿಡುತ್ತಾಳೆ. ಮಗಳು ತನ್ನ ಗಂಡನಿಗೆ ಕಾಲ್ ಮಾಡಿ ಮನೆಗೆ ಬನ್ನಿ ಎಂದು ಕರೆಯುತ್ತಾಳೆ. ಆಗ ಅವನು, ಯಾಕೆ ಬರಬೇಕು, ಮತ್ತೆ ಜಗಳವಾಡಿ ಮನಸ್ಸನ್ನು ಕೆಡಿಸಿಕೊಂಡು ಬರುವುದಕ್ಕೆ ಎಂದು ಕೇಳಿದಾಗ, ಇಲ್ಲ, ಈ ಸರಿ ನಿಮ್ಮ ಆಸೆ ಈಡೇರಿಸುವೆ, ಮನೆಗೆ ಬನ್ನಿ ಎಂದು ಹೇಳಿ ಫೋನ್ ಕಟ್ ಮಾಡಿಬಿಡುತ್ತಾಳೆ. ಮಧ್ಯಾಹ್ನದ ಹೊತ್ತಿಗೆ ಅಳಿಯ ಮನೆಗೆ ಬರುತ್ತಾನೆ ಮತ್ತು
ಹಬ್ಬದ ಅಡಿಗೆಯನ್ನು ಮಾಡುತ್ತಾಳೆ. ಮತ್ತೆ ಸವಿತಾ ಅಳಿಯ ಬಂದ ಮೇಲೆ ಊಟ ಬಡಿಸಿ ಅವನು ಊಟ ಆದ ಮೇಲೆ ರೂಮಿಗೆ ಬರುತ್ತಾನೆ. ಹೆಂಡತಿ ಅಳುತ್ತಿರುವುದನ್ನು ನೋಡಿ ಪಕ್ಕ ಬಂದು ಕೂತು, ಯಾಕೆ ಅಳುತ್ತಿದ್ದೀಯಾ? ನೀನೇ ತಾನೇ ನನ್ನನ್ನು ಕರೆದದ್ದು, ಮತ್ತೆ ಈಗ ನೀನೇ ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದಾಗ, ಹಾಗೇನೂ ಇಲ್ಲ, ನಾನು ಮಾಡಿರುವ ನಿರ್ಧಾರದಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ ಅಷ್ಟೇ ಎಂದು ಹೇಳುತ್ತಾಳೆ. ಆಗ ಗೊಂದಲದ ಮುಖ ಮಾಡಿ, ಏನು ನಿರ್ಧಾರ ಕೇಳುತ್ತೇನೆ, ನಿನಗೆ ಬೇಕಾಗಿರುವ ಸುಖವನ್ನು ಕೊಡುವುದು ಎಂದು ಹೇಳಿದಾಗ, ಅದು ನಿನ್ನಿಂದ ಆಗುವುದಿಲ್ಲ ಎಂದು ಹೇಳಿ ಮುಖ ತಿರುಗಿಸಿ ಕೂರುತ್ತಾನೆ. ಆಗ ಕಣ್ಣು ಮುಚ್ಚಿಕೊಂಡು, ಫಾಸ್ಟ್ ಆಗಿ ನನ್ನಿಂದ ಆಗದೇ ಇರಬಹುದು, ನಿನಗೆ ಬೇಕಾಗಿರುವ ಸುಖವನ್ನು ನಮ್ಮ ಕೊಡುತ್ತಾಳೆ ಎಂದು ಹೇಳಿಬಿಡುತ್ತಾಳೆ. ಸ್ವಲ್ಪ ಹೊತ್ತಾದರೂ ಏನು ಸೌಂಡ್ ಬಾರದಿದ್ದಾಗ ನಿಧಾನವಾಗಿ ಕಣ್ಣು ತೆರೆಯುತ್ತಾಳೆ. ಆಶ್ಚರ್ಯದಲ್ಲಿ ಕೂತಿದ್ದ ಗಂಡನನ್ನು ನೋಡುತ್ತಾಳೆ. ರೀ, ಏನಾಯ್ತು? ನಾನು ಹೇಳಿದ್ದು ಕೇಳಿಸ್ತಾ ಅಂತ ಕೇಳಿದಳು. ನಿನಗೇನಾದರೂ ತಲೆ ಕೆಟ್ಟಿದ್ದೀಯಾ? ನೀನೇನು ಮಾತನಾಡುತ್ತಿದ್ದೀಯಾ ಎನ್ನುವ ಅರಿವಾದರೂ ನಿನಗಿದೆಯಾ ಎಂದು ಕೇಳುತ್ತಾಳೆ. ಆಗ ಅವಳು ಜೋರಾಗಿ ಅಳುತ್ತಾ, ದಯವಿಟ್ಟು ಇದಕ್ಕೆ ಒಪ್ಪಿಕೊಳ್ಳಿ, ನೀವು ಸುಖವನ್ನು ಅರಸುತ್ತಾ ಬೇರೆ ಕಡೆ ಹೋದರೆ ನಮ್ಮಿಬ್ಬರ ಜೀವನವು ಹಾಳಾಗಿ ಹೋಗುತ್ತದೆ. ನನ್ನ ಬಾಣಂತನ ಮುಗಿಯುವವರೆಗೂ ನಿಮಗೆ ಬೇಕಾಗಿರುವುದನ್ನು ಅಮ್ಮ ಕೊಡುತ್ತಾಳೆ ಎಂದು ಹೇಳುತ್ತಾಳೆ. ಮೊದಲಿಗೆ ಅವನು ಒಪ್ಪದಿದ್ದರೂ ಅವಳ ಬಲವಂತಕ್ಕಾಗಿ ಒಪ್ಪಿಕೊಳ್ಳುತ್ತಾನೆ. ಸರಿ, ಈಗ ಹೋಗಿ ಅಮ್ಮ ರೂಮಿನಲ್ಲಿ ಇದ್ದಾಳೆ ಎಂದು ಹೇಳಿದಾಗ, ಸರಿ, ನಿಮ್ಮ ಅಪ್ಪ ಅಂತ ಹೇಳುತ್ತಾನೆ. ಅಪ್ಪ ಕೆಲಸದ ಮೇಲೆ 2 ದಿನ ಊರಿಗೆ ಹೋಗಿದ್ದಾರೆ, ಅದಕ್ಕಾಗಿ ಇವತ್ತೇ ಬನ್ನಿ ಎಂದು ನಿಮ್ಮನ್ನು ಕರೆಸಿದ್ದು ಎಂದು ಹೇಳುತ್ತಾಳೆ. ನೀನು ಇಷ್ಟೊಂದು ಕೇಳಿಕೊಳ್ಳುತ್ತಿದ್ದೀಯಾ, ಅಳುತ್ತಿದ್ದೀಯಾ ಎಂದು ಒಪ್ಪಿಕೊಳ್ಳುತ್ತಿದ್ದೇನೆ ಅಷ್ಟೇ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಸೀದಾ ಅತ್ತೆಯ ರೂಮಿಗೆ ಬಂದು ಬಾಗಿಲನ್ನು ಕ್ಲೋಸ್ ಮಾಡಿ ಚಿಲಕ ಹಾಕಿ ಮಂಚದ ಮೇಲೆ ಕೂತಿದ್ದ ಅತ್ತೆಯ ಮುಂದೆ ನಿಂತು, ಇದೇನು ಅತ್ತೆ, ನಿಮ್ಮ ಮಗಳು ಹೇಳುತ್ತಿರುವುದು ನಿಜವೇ? ಇದೆಲ್ಲ ತಪ್ಪು ಅತ್ತೆ ನಾವು ಮಾಡುತ್ತಿರುವುದು ಎಂದು ಹೇಳಿದಾಗ, ಅವಳು ಜೋರಾಗಿ ನಗುತ್ತಾ ಬಂದು ಅವನ ಕತ್ತಿನ ಸುತ್ತ ಕೈ ಹಾಕಿ ತಬ್ಬಿಕೊಳ್ಳುತ್ತಾಳೆ. ಆಗ ಅವನು ಕೂಡ ನಗುತ್ತಾ ತಬ್ಬಿಕೊಂಡು, ಏನು ಆಕ್ಟಿಂಗ್ ಅತ್ತೆ ನಿಮ್ದು, ಸೂಪರ್ ಎಂದು ಹೇಳುತ್ತಾನೆ. ನೀವೇನು ಕಡಿಮೆಯಾ? ನಾನು ಅಂದ್ರೆ ನನ್ನ ಆಕ್ಟಿಂಗ್ ಕೂಡ ಸೂಪರ್. ಸ್ಕ್ರಿಪ್ಟ್ ಎಲ್ಲವೂ ನಿಮ್ಮದ್ದೇ ಅಲ್ಲವೇ? ಬರೀ ನಾನು ಆಕ್ಟಿಂಗ್ ಮಾಡಿದ್ದು ಅಷ್ಟೇ ಎಂದು ಹೇಳುತ್ತಾಳೆ. ಆಗ ಅವನು ಕೂಡ ನಗುತ್ತಾ, ಎಲ್ಲಿ ನಿಮ್ಮ ಮಗಳು ಒಪ್ಪಿಕೊಳ್ಳುವುದಿಲ್ಲವೋ ಎಂದು ಆಗುತ್ತಿತ್ತು ಅಂದಾಗ, ಒಪ್ಪಿಕೊಳ್ಳಲೇಬೇಕು, ಹಾಗೆ ಮಾತನಾಡುವ ಕಲೆ ನಮಗೆ ಚೆನ್ನಾಗಿ ಗೊತ್ತು. ಈಗ ನೋಡಿ, ಅವಳು ಒಪ್ಪಿದಿಂದಲೇ ದಿನ ನಾವಿಬ್ಬರು ಸುಖ ಪಡುತ್ತಾ ಆರಾಮಾಗಿ ಇರಬಹುದು ಎಂದು ಹೇಳುತ್ತಾಳೆ. ನಿಮ್ಮ ಗಂಡನ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಅವರು ಯಾವಾಗಲೂ ಮನೆಯಲ್ಲಿ ಇರುವುದೂ ಇಲ್ಲ. ನಿಮ್ಮ ಮಗಳು ಗರ್ಭಿಣಿಯಾಗಿ ನಿಮ್ಮ ಮನೆಗೆ ಬಂದಾಗಿನಿಂದಲೂ ನಿಮ್ಮ ಹತ್ತಲಿಗೆ ಬರಲಿಕ್ಕೆ ಆಗದೆ ಒದ್ದಾಡುತ್ತಿದ್ದರು. ಹಾಗಾಗಿ ಈ ಪ್ಲಾನ್ ಮಾಡಿದ್ದು ಎಂದು ಹೇಳಿ ಇಬ್ಬರು ಜೋರಾಗಿ ನಗುತ್ತಾ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿ ಸ್ವರ್ಗ ಸುಖವನ್ನು ಕಾಣುತ್ತಾರೆ. ಆದರೆ ಗೆಳೆಯರೇ, ಯಾರು ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು. ಅಲ್ಲದೆ ಯಾವ ತಪ್ಪುಗಳನ್ನು ಮಾಡದಂತೆ, ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು. ಯಾರು ಕೂಡ ಈ ಮೇಲಿನ ಕಥೆಯಂತೆ ಮಾಡಬಾರದು. ಎಲ್ಲರೂ ಅಷ್ಟೇ, ಯಾವತ್ತೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕತೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.